ಈಗಾಗಲೇ ಕನ್ನಡದಲ್ಲಿ ತುಂಬಾ ಸಸ್ಪೆನ್ಸ್ ಥ್ರಿಲ್ಲರ್ಸ್ ಬಂದಿದೆ. ಪ್ರಣಯಂ ಹೇಗೆ ಸ್ಪೆಷಲ್, ಹೇಗೆ ಡಿಫ್ರೆಂಟು ಅಂತ ನಾವು ನೋಡ್ಬೋದು. ನಾನು ಈ ಥರ ಒಂದು ಸ್ಕ್ರಿಪ್ಟೇ ನೋಡಿಲ್ಲ ಯಾವ ಲ್ಯಾಂಗ್ವೇಜಲ್ಲಿ. ಧೈರ್ಯವಾಗಿ ಹೇಳ್ತೀನಿ, ಯಾವುದೂ ಇನ್ಸ್ಪಿರೇಷನ್ನೇ ಇಲ್ಲ ಇದಕ್ಕೆ. ಓಕೆ, ಇದನ್ನು ನಾವು ನೀಟಾಗಿ ನಾವೇ ಸ್ವಂತವಾಗಿ ಕಥೆಯನ್ನು ಎಣ್ದು ಆ ಮೇಕಿಂಗ್ ಸ್ಟೈಲ್ ಕೂಡ ಅದು ಕತೆಗೆ ಏನು ಬೇಕೋ ಆ ಥರನೇ ತಗೊಂಡು ಹೋಗಿದ್ದೀವಿ. ಆಮೇಲೆ ಇದನ್ನೇನು ಸುಮ್ಮನೆ ಏನೋ ಶೂಟ್ ಮಾಡಿಲ್ಲ, ಪ್ರಾಪರಾಗಿ ಈ ಸೀನ್ ಶೂಟ್ ಮಾಡ್ತಿದ್ದೀವಿ ಅಂದರೆ ಅದನ್ನ ಬ್ಲೂ ಪ್ರಿಂಟ್ ರೆಡಿ ಇರಬೇಕು. ಅಲ್ಲಿ ಏನು ಕ್ಯಾಮ್ರಾ ಬೇಕು, ಎಷ್ಟು ಕ್ಯಾಮ್ರಾ ಬೇಕು, ಒಂದು ಕಡೆ ರೆಡ್ ಬೇಕು, ಒಂದು ಕಡೆ ನಾನು ಇನ್ನೊಂದು ಪ್ಯಾಂಟಮ್ ಕ್ಯಾಮ್ರಾ ಯೂಸ್ ಮಾಡಿದ್ದೀವಿ. ಪರ್ ಡೇ 1.5 lakh ಅದು ಆ್ಯಕ್ಚುಲಿ. ಸ್ಪೆಷಾಲಿಟಿಯ ಕ್ಯಾಮ್ರದ್ದು. ಸೊ ಅದರಲ್ಲಿ ರೆಸೊಲ್ಯೂಷನ್ನು ಮತ್ತು ನಿಮಗೆ ಈಗ ಐ ಬಾಲ್ ಜಸ್ಟ್ ಹಿಂಗೆ ಮೂಮೆಂಟು ಕೂಡ ಅದನ್ನು ನಿಮ್ಗೆ ಸ್ಲೋ ಮೋಷನಲ್ಲಿ ತೋರಿಸುತ್ತೆ. ಸೊ ನಂಗೆ ಹಿಂಗೆ ಬಿಟ್ಟರೆ ಅದು ನಿಧಾನಕ್ಕೆ ಓಪನ್ ಆಗುತ್ತೆ. ಸೊ ಅದು ನನಗೆ ಎಲ್ಲಿ ಬೇಕು ಅಲ್ಲಿ ಕರೆಕ್ಟಾಗಿ ಅದನ್ನು ಕೂಡ ತಂದು ಅದನ್ನೇನೋ ಸುಮ್ಮನೆ ಏನೇನೋ ಯಾವ್ಯಾವುದೋ ಶಾರ್ಟ್ಸ್ ಎಲ್ಲ ತೆಗೀದಲೆ ಅದು ತರಬೇಕಾದ್ರೆ ನಾವು ಟೇಬಲಲ್ಲಿ ಇಷ್ಟೇ ಶಾರ್ಟ್ಸ್ ತೆಗಿಬೇಕು ಪರ್ ಡೇ ಅದರಿಂದ. ಸೊ ಆ ಥರ ಇದನ್ನು ನಾವು ವರ್ಕ್ ಮಾಡಿರೋದು. ಆ್ಯಂಡ್ ಕನ್ನಡ ಚಿತ್ರರಂಗದಲ್ಲಿ ಈಗ ಆಗ್ತಿರುವಂಥ ಒಂದು ಹೊಸ ಪ್ರತಿಭೆಗಳು ಬರ್ತಿದ್ದಾರೆ. ಮ್ಯೂಸಿಕಲ್ಲೂ ಕೂಡ ಮ್ಯೂಸಿಕ್ ಡೈರೆಕ್ಟರ್ಸ್ ಬರ್ತಿದ್ದಾರೆ, ಒಳ್ಳೆ ಹಾಡುಗಳು ಬರ್ತಾ ಇದ್ದಾವೆ. ಸೊ ಅದ್ರ ಬಗ್ಗೆ ಏನು ಅನ್ಸುತ್ತೆ ಮನೋಜ್? ಆ್ಯಕ್ಚುಲಿ ಆ ಬ್ಯಾಕ್ಗ್ರೌಂಡ್ ಸ್ಕೋರು 40 days ಮುಂಚೆ ತೊಗೊಂಡಿದ್ದು ಎಲ್ಲ ಮುಗಿಸಕ್ಕೆ 3 months ಆಗಿತ್ತು. ಮಾಡಿ 40 days ಮಾಡಿ ಇವರೆಲ್ಲರೂ ಸ್ಯಾಟಿಸ್ಫೈ ಆಗಿದ್ರು. ಫೈನ್. ನಾನೇನೋ ಅದನ್ನ ನೋಡಿ ಐ ವಾಸ್ ನಾಟ್ ಸ್ಯಾಟಿಸ್ಫೈಡ್. ಅಲ್ಲಿ ಹೋಗಿ ಚೇಂಜ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೆ. ನಂಗೊಂದು ಸೆನ್ಸ್ ಬಂತು, ಏನು ಅಂದರೆ ಏನಾದರೂ ಡಿಫ್ರೆಂಟ್ ಮಾಡಿ ಅದು ವಿಜುವಲ್ಸ್ ಜೊತೆ ತುಂಬ ಚೆನ್ನಾಗಿ ಹೋಗುತ್ತೆ ಅಂತ. ಬಟ್ ಇಲ್ಲಿ ಪೀಸ್ ಮೀಲ್ ಮಾಡೋಕ್ಕೆ ನಂಗೆ ಇಷ್ಟ ಇರಲಿಲ್ಲ ಅದು ಮಾಡೋಕ್ಕೆ. ಸೊ ನಾನು ಹೇಳಿದೆ, ನನಗೆ ಇನ್ನೊಂದು 2 months ಟೈಮ್ ಕೊಡಿ ಅಂತ. ಇವರು ಫಾರ್ಚುನೇಟ್ಲಿ ಇವ್ರು ಒಪ್ಕೊಂಡ್ರು. ನಾನು ಹೇಳಿದೆ ಯಾವ ಕಾರಣಕ್ಕೆ ಅಂತ. ಒಪ್ಕೊಂಡ್ರು. ಓಕೆ ಸರ್ ಮಾಡೋಣ. ಸೊ ಹಿ ಗೇವ್ ಮಿ 2 months more time. ಸೊ ನಾನು ಐ ರಿವಿಸಿಟೆಡ್ ದ ಹೋಲ್ ಬ್ಯಾಕ್ಗ್ರೌಂಡ್ ಸ್ಕೋರ್. ಸೊ ಆಕ್ಷನ್ ದೃಶ್ಯಗಳು ಥ್ರಿಲ್ಲರ್ ಮಂಜು ಅವರು, ಡ್ಯಾನಿ ಅವರು ಎಲ್ಲ ಮಾಡಿದ್ದಾರೆ ಅನ್ಸುತ್ತೆ. ಸೊ ಆಕ್ಷನ್ಸ್ ಬಗ್ಗೆ ಹೇಳೋದಾದ್ರೆ ಏನು ವರ್ಕ್ ಆಯ್ತು, ಹೇಗೆ? ಆಕ್ಷನ್ ಇದರಲ್ಲಿ ಬೇರೆ ಥರನೇ ಇತ್ತು. ಅಂದರೆ ಕಮರ್ಷಿಯಲ್ ಸಿನಿಮಾಗೆ ಮಾಡೋ ಥರದ್ದು ಇರಲಿಲ್ಲ. ನಿಮಗೆ ಒಂದಷ್ಟು ಎಸ್ಟೇಟ್ಗಳಲ್ಲಿ ಮಾಡೋ ಥರದ್ದು ಆಕ್ಷನ್ ಇತ್ತು. ಅಂದರೆ ಇದು ಕ್ಯಾರೆಕ್ಟರ್ ಬಿಟ್ಟು ಹೋಗೋ ಥರ ಇಲ್ಲ. ಲಿಮಿಟೇಷನ್ಸ್ ಇದೆ. ಆ ಗೌತಮ್ ಅನ್ನೋ ಒಂದು ಕ್ಯಾರೆಕ್ಟರ್ಗೆ, ಅವ್ನ ಫಾರಿನ್ ರಿಟರ್ನು, ಅವ್ನ ಫ್ಯಾಮಿಲಿನ ಸೆಕ್ಯೂರ್ ಮಾಡ್ಕೊಳಕ್ಕೆ ಎಷ್ಟು ಹೊಡಿಬೋದು ಅವ್ನು ಅಷ್ಟು ಮಾತ್ರ ಹೊಡಿಯೋದು. ನೀವು ಕಮರ್ಷಿಯಲ್ ಫೈಟ್ ಥರ ಮಾಡಿಲ್ಲ ಇದರಲ್ಲಿ. ನಾವು ಆ ಕತೆಗೆ ಏನು ಬೇಕು ಅಷ್ಟು ಮಾತ್ರ ಮಾಡಿದ್ದೀವಿ. ಇನ್ನೊಂದು ಅದು ನಿಮಗೆ ಸೆಕೆಂಡ್ ಹಾಫ್ ಅಲ್ಲಿ ಬರುತ್ತೆ ಆ ಫೈಟು. ಅದು ತುಂಬ ಚಾಲೆಂಜಿಂಗ್ ಆಗಿತ್ತು. ನೋಡಿ, ತುಂಬ ದುಡ್ಡು ಹಾಕ್ತಾರೆ. ಸೊ ದುಡ್ಡು ಹಾಕೋರಿಗೆ ಮತ್ತು ಡೈರೆಕ್ಟ್ರಿಗೆ ಅವರಿಬ್ರಿಗೂ ಸಿನಿಮಾ ಗೊತ್ತಿರಬೇಕು. ಹೌದು. ಅದ್ರಲ್ಲಿ ಒಬ್ರಿಗೆ ಗೊತ್ತಿದ್ರು ಇನ್ನೊಬ್ರಿಗೆ ಗೊತ್ತಿಲ್ಲ ಅಂದರೆ ಕಷ್ಟ ಆಗುತ್ತೆ. ಸೊ ಇಬ್ರಿಗೆ ಗೊತ್ತಿದ್ರೆ ಒಂದು ಒಳ್ಳೆ ಪ್ರಾಡಕ್ಟ್ ಬರುತ್ತೆ, ಲಾಸ್ ಇರಲ್ಲ. ನಾವು ಬಂದಿರೋದು ಜನಗಳಿಗೆ ಎಂಟರ್ಟೈನ್ ಮಾಡೋಕ್ಕೆ. ಸೊ ಅದನ್ನು ನಾವು ತಲೆಯಲ್ಲಿ ಇಟ್ಕೊಂಡು ಮಾಡಬೇಕು. ಥಿಯೇಟ್ರ್ ಒಳಗಡೆ ಬರೋರು ಬೈಕೊಂಡು ಬರಬಾರ್ದು. ಮಾರ್ನಿಂಗ್ ಶೋ ನೋಡಿಬಿಟ್ಟು ಮತ್ತೆ ಏನಾದಿಲ್ಲ ಅಂತ, ಏನು ಖುಷಿಯಾಗಿದೆಯೋ, ಎಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ, ಎಲ್ಲಾರ ಒಂದು ಕಡೆ ವಾವ್ ಅನ್ಸ್ಬೇಕಲ್ವಾ? ಸೊ ಅಷ್ಟು ಜವಾಬ್ದಾರಿ. ಈಗ ನಾನು 9-8 ಪ್ರಾಜೆಕ್ಟ್ ಮಾಡಿ 9 ಪ್ರಾಜೆಕ್ಟ್ ಮಾಡ್ತಿದ್ದೀನಿ. ಮತ್ತೆ ಬಂದು ಅದೇ ಕತೆ ಹೇಳಕ್ಕೆ ನನಗೆ ಇಷ್ಟ ಇಲ್ಲ. ಬಟ್ ಏನಾದ್ರು ಸಮಥಿಂಗ್ ಮಾಡಬೇಕು. ನನ್ನಿಂದ ಇಂಡಸ್ಟ್ರಿಗೆ ಒಂದು ಒಳ್ಳೇದಾಗಬೇಕೇ ಹೊರತು ನನ್ನಿಂದ ಅದರಿಂದ ಏನೂ ತೊಂದರೆ ಆಗಬಾರ್ದು. ಸೊ ಆ ಇಂಟೆನ್ಷನ್ ಇಟ್ಕೊಂಡು ನಾನು ಪ್ರೊಡ್ಯೂಸ್ ಮಾಡೋದು ಸಿನಿಮಾನ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.